ಮತ್ತೆ ದಿಂಗಾಲೇಶ್ವರ ಶ್ರೀ ಸಮರ ಸಾರಿದ್ದಾರೆ ಪ್ರಹ್ಲಾದ್ ಜೋಶಿ ವಿರುದ್ಧ. ಲಿಂಗಾಯತರ ನಾಶಕ್ಕೆ ಹುಟ್ಟಿಕೊಂಡಂತಹ ಶಕ್ತಿ ಪ್ರಹ್ಲಾದ್ ಜೋಶಿ ಅನ್ನೋಂಥದ್ದನ್ನ ಹೇಳಿದ್ದಾರೆ. ಲಿಂಗಾಯತರ ಅವನತಿಗಾಗಿ ಹುಟ್ಟಿದ ಶಕ್ತಿ ಜೋಶಿ ಅಂತ. ಲಿಂಗಾಯತರು ಹಿಂದುಳಿದವರನ್ನ ತುಳಿದಿದ್ದೇ ಜೋಶಿ ಮಾಡಿದಂತಹ ಸಾಧನೆ. ಪ್ರಹ್ಲಾದ್ ಜೋಶಿ ವಿರುದ್ಧ ದಿಂಗಾಲೇಶ್ವರ ಶ್ರೀ ಈ ರೀತಿಯಾಗಿ ವಾಗ್ದಾಳಿ ಮಾಡಿದ್ದಾರೆ. ಜೋಶಿ 20 ವರ್ಷದಲ್ಲಿ ಮಾಡಿದ್ದನ್ನ ಉತ್ತರಿಸ್ಲಿ ಏನ್ ಮಾಡಿದ್ರು ಅಂತ ಪ್ರಹ್ಲಾದ್ ಜೋಶಿ ಅವರ ಹಿಂಬಾಲಕರು ಇದಕ್ಕೆ ಉತ್ತರಿಸ್ಲಿ ಅಂತ ಕಿಡಿಕಾರಿದ್ದಾರೆ. ಬಹುಶಃ ಜೋಶಿ ಅವರು 20 ವರ್ಷ MP ಆದ ನಂತರದಲ್ಲಿ ಏನು ಕೆಲಸ ಮಾಡಿದರು ಅಂತಂದ್ರೆ ಲಿಂಗಾಯತ ಸಮಾಜವನ್ನು ತುಳಿಯುವಂತಹ ಕೆಲಸವನ್ನು ಮಾಡಿದರು, ಲಿಂಗಾಯತ ಲೀಡರನ್ನು ತುಳಿಯುವಂತಹ ಕೆಲಸ ಮಾಡಿದರು. ಹಾಗೆ ಬೇರೆ ಬೇರೆ ದಲಿತರನ್ನು, ಕುರುಬರನ್ನು, ಇತ್ಯಾದಿ ಮರಾಠರನ್ನು, SSK ಸಮಾಜದವರನ್ನು, ಬಹುಸಂಖ್ಯಾತ ಸಮಾಜಗಳನ್ನು ಅವರು ತುಳಿಯುವಂತಹ ಕೆಲಸವನ್ನು ಮಾಡಿದ್ದಾರೆ. ಯಾರು ಅವರನ್ನು ಬೆಳೆಸಿದರೋ ಅವರನ್ನೇ ನಾಶ ಮಾಡುವಂತಹ ಬಹುದೊಡ್ಡ ಸಾಹಸವನ್ನು ಮಾಡಿದರೆ ಹೊರತಾಗಿ ಯಾವುದೇ ಥರದ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಅವರು ಮಾಡಲಿಲ್ಲ ಅಂತಕ್ಕಂಥದ್ದು. ಇಡೀ ನಾಡಿನ ಸಾರ್ವಜನಿಕರಿಗೆ ನಾನು ಪ್ರಶ್ನೆ ಕೇಳಬೇಕಾಗಿದೆ. ಅಂದ್ರೆ ನಾನು ಕೇಳ್ತಾ ಇರೋದು, ಚುನಾವಣೆ ಬಂತಂದ ಕೂಡಲೇ ಲಿಂಗಾಯತ ಮಠಗಳು ಬೇಕು, ಲಿಂಗಾಯತ ಸಮಾಜ ಬೇಕು, ಲಿಂಗಾಯತ ಸ್ವಾಮಿಗಳು ಬೇಕು, ಎಲ್ಲದೂ ಬೇಕು. ಚುನಾವಣೆ ನಂತರದಲ್ಲಿ ಗೆದ್ದು ಬಂದ ನಂತರದಲ್ಲಿ ಎಂದಾದರೂ ಕೂಡ ಯಾವ ಮಠಕ್ಕೆ ನೀವು ಸ್ವತಂತ್ರವಾಗಿ ಹೋಗಿ ಭೇಟಿಯಾಗಿದ್ದೀರಿ, ಯಾವ ಸ್ವಾಮೀಜಿಗೆ ಹೋಗಿ ಸನ್ಮಾನ ಮಾಡಿದಿರಿ ಅಂತಕ್ಕಂಥದ್ದನ್ನ ನನಗೆ ಹೇಳಬೇಕು. ಕೆಲಸವನ್ನ ಮಾಡೋದರಲ್ಲಿ ಯಶಸ್ವಿ ಆಗಿರಬಹುದು ಅಂತ ನಾನು ಅನ್ಕೊಳ್ತೇನೆ. ಚುನಾವಣಾ ಕಣದಿಂದ ಯಾವ ತಂತ್ರಗಾರಿಕೆಗಳು ನಡೆದು ನಮ್ಮನ್ನು ಹಿಂದಕ್ಕೆ ಸರಿಸ್ತಕ್ಕಂಥದ್ದನ್ನುವಂಥದ್ದು ನಮಗೆ ಈಗೂ ಗೊತ್ತಿಲ್ಲ. ಆದರೆ ನಮ್ಮ ಗುರುಗಳು ಹಿಂದಕ್ಕೆ ತಕ್ಕೋಬೇಕು ಅನ್ನುವಂಥದ್ರಲ್ಲಿ ಅವರ ಒಂದು ಮಾತಿಗೆ ಬೆಲೆ ಕೊಟ್ಟು ನಾವು ಹಿಂದಕ್ಕೆ ಸರಿದಿದ್ದೇವೆ. ಆದರೆ ನಾನು ಕೇಳ್ತಾ ಇರೋದು, ಮನೆ ತಾನೇ ಒಂದು ಸಾರಿ ಭೇಟಿಗೆ ಹೋಗಿ ಬಂದಿರತಕ್ಕಂಥವ್ರು ಇವರು ನಿನ್ನೆ ಮತ್ತೆ ಯಾಕೆ ಭೇಟಿಗೆ ಹೋದ್ರು ಅಂತಕ್ಕಂಥ ಪ್ರಶ್ನೆ. ಅಂದರೆ ಗುರು ಶಿಷ್ಯರಲ್ಲಿ ಒಡಕುಂಟು ಮಾಡ್ತಕ್ಕಂಥ ಪಾಪ. ಕರ್ನಾಟಕದಲ್ಲಿ ಇನ್ನು 2ನೇ ಹಂತದ ಮತದಾನ ಬಾಕಿ ಇದೆ. ಹೀಗಿರುವಾಗಲೇ ಈಗ ಕಲಬುರಗಿಯಲ್ಲಿ ಮತ್ತೆ ಕುರುಡು ಕಾಂಚನ ಸದ್ದು ಮಾಡ್ತಾ ಇದೆ. ಅದು ಕೂಡ ಕಾಂಗ್ರೆಸ್ ಮುಖಂಡನ ಕಾರ್ನಲ್ಲಿ 2 ಕೋಟಿ ಹಣ ಪತ್ತೆಯಾಗಿದೆ. ಮಾಜಿ ಮೇಯರ್ ಶರಣು ಮೋದಿಗೆ ಸೇರಿರುವಂತ ಹಣ ಅಂತ ಈಗ ಸದ್ಯ ಗೊತ್ತಾಗ್ತಾ ಇರುವಂತ ಮಾಹಿತಿ ಇದು. ಆದಾಯ ತೆರಿಗೆ ಇಲಾಖೆಯಿಂದ 2 ಕೋಟಿ ರೂಪಾಯಿ ಹಣ ಸೀಸ್ ಆಗಿದೆ ನೋಡಿ. ರೈಲ್ವೆ ನಿಲ್ದಾಣದಲ್ಲಿ 2 ಕೋಟಿ ಹಣ ಸೀಸ್ ಆಗಿದೆ. ರೈಲಿನಲ್ಲಿ ತಂದ ಹಣವನ್ನ ಇನ್ನೋವಾ ಕಾರ್ಗೆ ಶಿಫ್ಟ್ ಮಾಡುವಾಗ ಸಿಕ್ಕಾಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಚೆಕ್ ಮಾಡಿದಾಗ 2 ಕೋಟಿ ಹಣ ಪತ್ತೆಯಾಗಿದೆ. ಅದು ಕೂಡ ಕಾಂಗ್ರೆಸ್ ಮುಖಂಡನ ಕಾರ್ನಲ್ಲಿ 2 ಕೋಟಿ ಹಣ. ಹಾಗಾದ್ರೆ ಈ ಹಣ ಎಲ್ಲಿಗೆ ಸಾಗಿಸಲಾಗ್ತಾ ಇದೆ, ಹಾಗಾದ್ರೆ ಎಲ್ಲಿಂದ ಬಂದ ಹಣ, ಇವೆಲ್ಲವೂ ಕೂಡ ಈಗ ತನಿಖೆಯನ್ನು ನಡೆಸಲಾಗುತ್ತೆ. ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕಲಬುರಗಿಯಲ್ಲಿ ಕುರುಡು ಕಾಂಚಾಣದ ಸದ್ದು ಜೋರಾಗಿರುವಂಥದ್ದು. ಕೈ ಮುಖಂಡರಿಗೆ ಸೇರಿರುವಂಥ ಕಾರಿನಲ್ಲಿ 2 ಕೋಟಿ ಹಣ ಸಾಗಿಸ್ತಾ ಇರುವಂಥ ಸಂದರ್ಭದಲ್ಲಿ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿರುವಂಥದ್ದು. ಕಲಬುರಗಿ ನಗರದ ರೈಲ್ವೆ ನಿಲ್ದಾಣದಿಂದ ಈ ಒಂದು ಹಣವನ್ನು ಇನೋವಾ ಕಾರ್ನಲ್ಲಿ ಸಾಗಾಟ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಆ ದಾಳಿ ಮಾಡಿ ಕಾರಿನ ಸಮೇತ ಹಣವನ್ನು ತೆಗೆದುಕೊಂಡು ಬಂದು ಇದೀಗ ಆದಾಯ ತೆರಿಗೆ ಇಲಾಖೆಯ ಕಚೇರಿಯಲ್ಲಿ ನಿಲ್ಲಿಸಿರುವಂಥದ್ದು. ಇನೋವಾ ಕಾರ್ನಲ್ಲಿ ಏನೋ ಆ ಬ್ಲ್ಯಾಕ್ ಬ್ಯಾಗ್ನಲ್ಲಿ 2 ಕೋಟಿಗೂ ಅಧಿಕ ಹಣವನ್ನು ಸಾಗಾಟ ಮಾಡಲಾಗ್ತಿತ್ತು ಅನ್ನುವಂಥ ಒಂದು ಮಾಹಿತಿ ಪಡೆದಂಥ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂಥದ್ದು. ಬೆಳಗ್ಗೆ ರೈಲಿನಲ್ಲಿ ಈ ಒಂದು ಹಣವನ್ನು ತೆಗೆದುಕೊಂಡು ಬಂದು ನಂತರ ರೈಲ್ವೆ ನಿಲ್ದಾಣದಲ್ಲಿ ಏನು ಆ ಬ್ಯಾಗ್ ಮುಖಾಂತರ ಆ ಹಣವನ್ನು ತೆಗೆದುಕೊಂಡು ಬಂದು ಇದೇ ಒಂದು ಇನೋವಾ ಕಾರ್ನಲ್ಲಿ ಸಾಗಾಟ ಮಾಡೋದಕ್ಕೆ ಮುಂದಾಗಿದ್ದರು. ಇದು ಆ ಕಾರು ಕಾಂಗ್ರೆಸ್ನ ಮುಖಂಡರು ಮತ್ತು ಮಾಜಿ ಮೇಯರ್ ಆಗಿರುವಂಥ ಶರಣು ಮೋದಿ ಅವರಿಗೆ ಸೇರಿರುವಂಥ ಕಾರು ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಕಂಡು ಬಂದಿರುವಂಥದ್ದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಆದಾಯ ಇಲಾಖೆ ಅಧಿಕಾರಿಗಳು ಏನೋ ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಕೂಡ ತನಿಖೆ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಹಾಗಾಗಿ ಸದ್ಯಕ್ಕೆ